ಬೆಂಗಳೂರಿನಲ್ಲಿ ಎನ್ಸಿಬಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. 50 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿದೆ. ಕಾರ್ಯಾಚರಣೆ ವೇಳೆ 3 ಆರೋಪಿಗಳನ್ನು ಬಂಧಿಸಲಾಗಿದೆ. 45 ಕೆಜಿ ಹೈಡ್ರೋ ಗಾಂಜಾ, 6 ಕೆಜಿ ಸೈಲೋಸಿಬಿಯನ್ ಅಣಬೆ ಸೀಸ್ ಮಾಡಲಾಗಿದೆ. 250 ಫುಟ್ಟಿನ್ಗಳನ್ನು ಬಳಸಲಾಗಿತ್ತು. ಈ ಡ್ರಗ್ಸ್ ಸಾಗಾಟಕ್ಕಾಗಿ 250 ಫುಟ್ಟಿನ್ಗಳಲ್ಲಿ ಡ್ರಗ್ಸ್ ಸೀಲ್ ಮಾಡಲಾಗಿತ್ತು. ಈ ವರ್ಷ ಎನ್ಸಿಬಿಯಿಂದ 100 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. 18 ಕೇಸ್ಗಳಲ್ಲಿ ಮಾದಕ ವಸ್ತುಗಳು ಸೀಸ್ ಆಗಿರುವಂಥದ್ದು. 18 ಪ್ರಕರಣದಲ್ಲಿ 45 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಥೈಲ್ಯಾಂಡ್ನಿಂದ ಡ್ರಗ್ಸ್ ಸಾಗಾಟ ಮಾಡ್ತಾ ಇರುವಂಥ ಮಾಹಿತಿ ಇತ್ತು. ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗೊತ್ತಾಯಿತು ಫುಡ್ ಟಿನ್ಗಳಲ್ಲಿ ಇದ್ದಿದ್ದು ಮಾದಕ ವಸ್ತುಗಳು ಅಂತೇಳಿ. 45 ಕೆಜಿ ಹೈಡ್ರೋ ಗಾಂಜಾ ಜೊತೆಗೆ 6 ಕೆಜಿ ಸೈಲೋಸಿಬಿಯನ್ ಅಣಬೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಗಮನಿಸ್ತಾ ಇದ್ವಿ ಭರ್ಜರಿ ಬೇಟೆ ಅಂತ ಹೇಳ್ಬೋದು ಎನ್ಸಿಬಿ ಅಧಿಕಾರಿಗಳಿಂದ. ಕಾರ್ಯಾಚರಣೆ ಹೆಂಗ್ ನಡೀತು, ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ? ಸಂಪತ್, ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಏನಿದೆ ಅದು ನಿರಂತರವಾಗಿರುತ್ತೆ. ಬೆಂಗಳೂರು ಪೊಲೀಸರು ಮತ್ತು ಯಾರೆಲ್ಲ ಅಧಿಕಾರಿಗಳಿರ್ತಾರೆ ಅವರೆಲ್ಲರೂ ಕೂಡ ಮಾದಕ ವಸ್ತುಗಳ ವಿರುದ್ಧವಾಗಿ ಆಗಾಗ ಕಾರ್ಯಾಚರಣೆ ನಡೆಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನು ಕೂಡ ಸೀಸ್ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಈಗ ಎನ್ಸಿಬಿ ಅಧಿಕಾರಿಗಳು ಬೆಂಗಳೂರಿನ ಹೊರವಲಯದಲ್ಲಿ ದಾಳಿಯನ್ನು ನಡೆಸಿರುವಂತದ್ದು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾದಕ ವಸ್ತುವನ್ನ ಸೀಸ್ ಕೂಡ ಮಾಡಿದ್ದಾರೆ. ಅಂದ್ರೆ ಕಾರ್ಯಾಚರಣೆ ವೇಳೆ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. 45 ಕೆಜಿ ಹೈಡ್ರೋ ಗಾಂಜಾ ಆಗಿರ್ಬೋದು, 6 ಕೆಜಿ ಸೈಲೋಸಿಬಿನ್ ಅಣಬೆಯನ್ನ ಕೂಡ ಸೀಸ್ ಮಾಡಲಾಗಿರುವಂಥದ್ದು. ಇನ್ನು ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಕೊರಿಯರ್ ಆಫೀಸ್ಗೆ ಥೈಲ್ಯಾಂಡ್ ನಿಂದ ಡ್ರಗ್ ಸಾಗಾಟ ಆಗ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಥೈಲ್ಯಾಂಡ್ ನಿಂದ ಡ್ರಗ್ ಸಾಗಾಟ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಅಧಿಕಾರಿಗಳು ಪಡ್ಕೊಂಡಿರ್ತಾರೆ. ಆದ್ರೆ ಕಾರ್ಯಾಚರಣೆ ವೇಳೆ ನೆರೆಯ ಶ್ರೀಲಂಕಾದಿಂದ, ಅಂದ್ರೆ ಶ್ರೀಲಂಕಾದ ಕೊಲಂಬೋದಿಂದ 2 ಆರೋಪಿಗಳು ಬರ್ತಾ ಇರ್ತಾರೆ. ಅವರನ್ನ ವಶಕ್ಕೆ ಪಡೆದಾಗ ಆರೋಪಿಗಳಿಂದ 31 ಕೆಜಿ ಹೈಡ್ರೋ ಗಾಂಜಾ ಮತ್ತು 4 ಕೆಜಿ ಈ ಸೈಲೋಸಿಬಿನ್ ಅಣಬೆಯನ್ನು ಕೂಡ ಸೀಸ್ ಮಾಡಲಾಗಿರುವಂಥದ್ದು. ಇಬ್ಬರು ವಿಚಾರಣೆ ವೇಳೆ ಏನು ನೆಕ್ಸ್ಟ್ ಫ್ಲೈಟ್ಗೆ ಹ್ಯಾಂಡ್ಲರ್, ಅಂದ್ರೆ ಶ್ರೀಲಂಕಾದಿಂದ ಬರುವಂತಹ ಮಾಹಿತಿ ಕೂಡ ಸಿಕ್ಕಿತ್ತು. ಅದರಂತೆ ಅವ್ರಿಗೂ ಕೂಡ ಕಾದು ಶ್ರೀಲಂಕಾದ ಪ್ರಜೆಯನ್ನ ಬಂಧನ ಮಾಡಲಾಗಿರುವಂಥದ್ದು. ಇನ್ನು 250 ಫುಟ್ಟಿನ್ಗಳಲ್ಲಿ ಡ್ರಗ್ಸ್ ಅನ್ನ ಸೀಲ್ ಮಾಡ್ಕೊಂಡು ಬಂದಿದ್ರು ಆರೋಪಿಗಳು. ಈ ವರ್ಷ ಎನ್ಸಿಬಿಯಿಂದ 100 ಕೋಟಿ ಮೌಲ್ಯದ ಡ್ರಗ್ ಅನ್ನು ಕೂಡ ಸೀಸ್ ಮಾಡಲಾಗಿದೆ. ನಾನು ಆವಾಗಲೇ ಹೇಳಿದ ಹಾಗೆ ಬರೋಬ್ಬರಿ ಈ ಅಣಬೆಗಳ ರೂಪದಲ್ಲೂ ಕೂಡ ಡ್ರಗ್ ಅನ್ನ ತೆಗೆದುಕೊಳ್ಳಲಾಗುತ್ತೆ, ಹೈಡ್ರೋ ಗಾಂಜಾವನ್ನು ಕೂಡ ಬಳಸಲಾಗುತ್ತೆ. ಎಲ್ಲವನ್ನೂ ಕೂಡ ನೋಡಿದ್ರೆ ನೆರೆಯ ರಾಜ್ಯಗಳಿಂದ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಬೆಂಗಳೂರಿಗೆ ಡ್ರಗ್ ಬರ್ತಾ ಇದೆ. ಹೀಗಾಗಿ ಯುವ ಜನತೆ ಮತ್ತು ಸ್ಥಳೀಯರು ಎಲ್ಲರೂ ಕೂಡ ಡ್ರಗ್ ಸೇವನೆ ಮಾಡಿ ಹಾಳಾಗ್ತಾ ಇರುವಂತದ್ದು. ಇನ್ನು ಎನ್ಸಿಬಿ ಅಧಿಕಾರಿಗಳು ಏನೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಆ ಕಾರ್ಯಾಚರಣೆಗೆ ಶ್ಲಾಘನೆ ಕೂಡ ವ್ಯಕ್ತ ಆಗ್ತಾ ಇದೆ. ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಹೈಡ್ರೋ ಗಾಂಜಾ ಆಗಿರಬಹುದು ಮತ್ತು ಬೇರೆ ಬೇರೆ ಕಡೆ ಇತ್ತೀಚೆಗೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ಅಂದ್ರೆ ಅರೆಸ್ಟ್ ಮಾಡಿದ್ರು ಕೆಲವೊಬ್ಬರನ್ನ. ಅವರು ಈ ಬೆಕ್ಕು ಮತ್ತು ನಾಯಿಗೆ ಕೊಡುವಂತಹ ಫುಡ್ ಏನಿದೆ ಆ ಫುಡ್ ಬಾಕ್ಸ್ ಗಳಲ್ಲೂ ಕೂಡ ಡ್ರಗ್ ಅನ್ನ ಕಳಿಸುವಂತಹ ಪ್ರಕ್ರಿಯೆಯಲ್ಲಿ ಪೆಡ್ಲರ್ಗಳು ತೊಡ್ಕೊಂಡಿರ್ತಾರೆ, ಅಂದ್ರೆ ಬೇರೆ ದೇಶದಿಂದ. ಈಗ ಮತ್ತೆ ಶ್ರೀಲಂಕಾದಿಂದಲೂ ಕೂಡ ಡ್ರಗ್ ಬೆಂಗಳೂರಿಗೆ ಬರ್ತಾ ಇರುವಂತದ್ದು ಕನ್ಫರ್ಮ್ ಆಗ್ತಾ ಇದೆ. ಹೀಗಾಗಿ ತುಂಬಾ ಸೀರಿಯಸ್ ಆಗಿ ಪ್ರಕರಣವನ್ನ ಎನ್ಸಿಬಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಏನೋ ಒಂದು ಸಣ್ಣ ಮಾಹಿತಿ ಸಿಕ್ಕರೂ ಕೂಡ ಅಧಿಕಾರಿಗಳು ಅಂತವರನ್ನ ಬಂಧಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಳ್ತಾರೆ. ಈಗ ಸದ್ಯಕ್ಕೆ 3 ಶ್ರೀಲಂಕಾದ ಪ್ರಜೆಗಳನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಥ್ಯಾಂಕ್ ಯು ವಿಶ್ವನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.